ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆಯಾ? ದೇಶದ ಜನರಲ್ಲಿ ನಾವ್ ಈಗ್ಲೂ ಮಾತಾಡದೇ ಇದ್ರೆ, ಧ್ವನಿ ಎತ್ತದೇ ಇದ್ರೆ ಮುಂದಿನ ಪೀಳಿಗೆಗೆ ಅಪಾಯ ಖಚಿತ ಅಂತ ಅರ್ಥಕೊಂಡ್ರ? ಇಲ್ಲಿವರೆಗೆ ಈ ಧರ್ಮ ಜಾತಿ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳ ಮತ್ತೆ IT ಸೆಲ್ಗಳ ಬಲೆಯಲ್ಲಿ ಬಿದ್ದುಕೊಂಡಿದ್ದವರು ಈಗ ಕೊನೆಗೂ ಎಚ್ಚೆತ್ಕೊಂಡ್ರ? ಇಲ್ಲಿವರೆಗೂ ಆಳುವವರ ಗುಣಗಾನದಲ್ಲೇನೆ ಬ್ಯುಸಿ ಆಗಿದ್ದಂತಹ ಜನನೇ ಈಗ ನೀವು ನಮಗೆ ಉತ್ತರ ಕೊಡಿ, ಅನ್ಯಾಯಕ್ಕೊಳಗಾದಂತಹ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ ಅಂತ ಕೇಳೋದಿಕ್ಕೆ ನಿರ್ಧಾರ ಮಾಡಿದಾರ. ಸೋಮವಾರದ ದಿಲ್ಲಿ ಪ್ರತಿಭಟನೆ, ಅಲ್ಲಿಗೆ ಬಂದ್ ಸೇರಿದಂತಹ ಜನಸಾಗರ, ಅಲ್ಲಿ ನಡೆದಂತಹ ಪೊಲೀಸ್ ದೌರ್ಜನ್ಯ, ಅದಕ್ಕೆ ದೇಶಾದ್ಯಂತ ಬಂದಿರುವಂತಹ ಅಸಾಮಾನ್ಯ ಪ್ರತಿಕ್ರಿಯೆ, ಇವೆಲ್ಲ ಏನನ್ನ ಸೂಚಿಸ್ತಾ ಇದೆ? ಈ ದೇಶದಲ್ಲಿ ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿ ಹೋರಾಡುವವರನ್ನ ಆಂದೋಲನ ಜೀವಿಗಳು ಅಂತ ಬೇರೆ ಯಾರು ಅಲ್ಲ, ಈ ದೇಶದ ಪ್ರಧಾನಿನೇ ಸಂಸತ್ತಿನಲ್ಲೇ ಜರಿದಂತಹ ನಿದರ್ಶನ ಇದೆ. ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಅಂತ ಅಂದ್ರೆ ಅಷ್ಟೊಂದು ನಿಕೃಷ್ಟವಾಗಿ ನೋಡೋದಿಕ್ಕೆ ಇಲ್ಲಿ ಬಹಳ ಉನ್ನತ ಮಟ್ಟದಿಂದಾನೇ ಜನರಿಗೆ ಹೇಳ್ಕೊಡ್ಲಾಗಿತ್ತು. ಜನರು ಕೂಡ ಈ ಹೋರಾಟಗಳು, ಚಳುವಳಿಗಳು, ಆಕ್ಟಿವಿಸ್ಟ್ಗಳು ಅಂತ ಅಂದ್ರೆ ಇವ್ರಿಗೇನ್ ಮಾಡಕ್ ಕೆಲ್ಸನೇ ಇಲ್ದೇನೆ ಬರೀ ಸರ್ಕಾರದ ವಿರುದ್ಧ ಹೋರಾಟ ಮಾಡೋರು ಅನ್ನೋ ಹಾಗೇನೆ ನಡ್ಕೊಳ್ತಾ ಇದ್ರು. ಹೋರಾಡೋರು ಹೋರಾಡ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋರು ಒಂದ್ ಕಡೆಗೆ, ಜನರಿಗಾಗಿ ಹೋರಾಡುವವರನ್ನೇ ದೇಶ ವಿರೋಧಿಗಳು, ದೇಶ ದ್ರೋಹಿಗಳು ಅಂತ ಜರಿಯುವಂತ ಜನ ಇನ್ನೊಂದ್ ಕಡೆಗೆ. ಆದ್ರೆ ಈಗ ವಾತಾವರಣ ಬದಲಾಗ್ತಾ ಇದೆಯಾ? ಸೋಮವಾರದ ಬೆಳವಣಿಗೆ ಅಂಥದ್ದೊಂದು ಬದಲಾವಣೆಯನ್ನ ತೋರಿಸ್ತಾ ಇದೆಯಾ? ಇಲ್ಲಿವರೆಗೂ ಪ್ರತಿಭಟನೆಗಳಲ್ಲಿ, ಚಳುವಳಿಗಳಲ್ಲಿ, ಹೋರಾಟಗಳಲ್ಲಿ ಕಂಡೇ ಬಂದಿರದಂತಹ ವಿದ್ಯಾರ್ಥಿಗಳು, ಯುವ ಜನರು ನಿನ್ನೆ ದಿಲ್ಲಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬಂದ್ರು. ಅಷ್ಟೇ ಅಲ್ಲ, ಟಿವಿ, ವಾಟ್ಸ್ಆಪ್ಗಳಲ್ಲೇನೆ ಮುಳುಗಿ ಆಳುವವರ ಗುಣಗಾನದಲ್ಲೇ ಸದಾ ಬ್ಯುಸಿ ಆಗಿರುವಂತಹ ಹಿರಿಯರು ಕೂಡ ನಿನ್ನೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಹೋರಾಟಕ್ಕೆ ಸೇರ್ಕೊಂಡ್ರು. ವಾಟ್ಸ್ಆಪ್ ನಲ್ಲಿ ಈ IT ಸೆಲ್ ಕಳಿಸುವಂತಹ ಪೋಸ್ಟರ್ಗಳು, ವಿಡಿಯೋಗಳು ನಮ್ಮನ್ನ ಅಂಧಕಾರಕ್ಕೆ ತಳ್ಳಿದ್ವು ಅಂತ ಅವರು ಕೂಡ ಒಪ್ಕೊಂಡು ಬಂದು ಬೀದಿಗಿಳಿದ ಹಾಗೆ ನಿನ್ನೆ ಕಾಣಿಸ್ತಾ ಇತ್ತು. CJP ಹಾಗೂ ಸೋನಂ ವಾಂಗ್ಚುಕ್ ಅವರ ಆಂದೋಲನ, ಉಪವಾಸ ಸತ್ಯಾಗ್ರಹ ಎಷ್ಟು ಯಶಸ್ವಿ ಅಂತ ಯಾರಾದ್ರೂ ಕೇಳಿದ್ರೆ ಒಂದು ಉತ್ತರವನ್ನ ಖಂಡಿತವಾಗಿ ಕೊಡಬಹುದು ನಾವು. ಅದು ಧರ್ಮದ, ಹಿಂದುತ್ವದ, ರಾಷ್ಟ್ರೀಯತೆ ಹೆಸರಿನಲ್ಲಿ ದ್ವೇಷದ ಅಮಲಿನಲ್ಲಿ ಮುಳುಗಿದ್ದವರನ್ನ ಎಬ್ಬಿಸುವಲ್ಲಿ ಯಶಸ್ವಿಯಾಗಿದೆ. ನಾವು ಇವತ್ತು ಧ್ವನಿ ಎತ್ತದೇ ಇದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ಬೀದಿ ಪಾಲಾಗ್ತಾರೆ ಅನ್ನುವಂಥ ಒಂದು ಜಾಗೃತಿಯನ್ನ ಈ ಆಂದೋಲನ ಮೂಡಿಸಿದೆ. ಸರ್ಕಾರವನ್ನ ನಾವು ಪ್ರಶ್ನೆ ಮಾಡಬೇಕು, ಸರ್ಕಾರ ಜನರಿಗೆ ಉತ್ತರ ಕೊಡಬೇಕು, ಸರ್ಕಾರ ತಪ್ಪು ಮಾಡಿದಾಗ ಅದನ್ನ ಒಪ್ಕೊಂಡು ಪರಿಹಾರ ಕೊಡಬೇಕು, ತಪ್ಪು ಮತ್ತೆ ಆದಾಗ ಸಂಬಂಧಪಟ್ಟವರ ತಲೆದಂಡ ಆಗ್ಬೇಕು ಅನ್ನೋದು ಈಗ ಜನರಿಗೆ ಗೊತ್ತಾಗಿದೆ. ಸರ್ಕಾರ ಇರೋದು ಜನರು ಅದನ್ನ ಆರಾಧಿಸೋದಿಕ್ಕಲ್ಲ, ಸರ್ಕಾರ ಇರೋದು ಜನರ ಕೆಲಸ ಮಾಡೋದಿಕ್ಕೆ, ಜನರಿಗಾಗಿ ದುಡಿಯೋದಿಕ್ಕೆ. ಅದನ್ನ ಸರ್ಕಾರಕ್ಕೆ ಆಗಾಗ ನೆನಪಿಸ್ತಾ ಇರಬೇಕು ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ, ಅಥವಾ ಆ ರೀತಿ ಕಾಣಿಸ್ತಾ ಇದೆ ಈಗ. ಅಷ್ಟರ ಮಟ್ಟಿಗೆ ಈ CJP ಹಾಗೂ ಸೋನಂ ವಾಂಗ್ಚುಕ್ ಅವರ ಚಳವಳಿ ಸಕ್ಸಸ್ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ನಾಳೆ ಬೇರೆ ಏನೇ ಆಗ್ಲಿ, ಆಗದೇ ಇರ್ಲಿ, ಜನರು ನಿದ್ದೆಯಿಂದ ಈ ಒಂದು ಅಮಲಿನಿಂದ ಎದ್ದಿದ್ದಾರೆ, ಆ ರೀತಿ ಮೇಲ್ನೋಟ ಕಾಣಿಸ್ತಾ ಇದೆ. ಅದೇ CJP ಆಂದೋಲನದ ಬಹುದೊಡ್ಡ ಫಲಿತಾಂಶ ಆಗಿದೆ. ಜಾಗೃತ ಜನರಿದ್ರೆ, ಪ್ರಶ್ನೆ ಕೇಳುವಂತ ಜನ ಇದ್ರೆ, ಪ್ರತಿಭಟನೆ ಮಾಡುವಂತ ಜನ ಇದ್ರೆ ಸರ್ಕಾರ ಎಚ್ಚರದಿಂದ ಇರುತ್ತೆ, ಹೌದಲ್ವಾ? ವೀಕ್ಷಕರ, ಈ ಕುರಿತು ನಿಮ್ಗೆ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.